ಲೋಕಸಭಾ ಚುನಾವಣೆಯಲ್ಲಿ ಸದ್ಯ ಒಕ್ಕಲಿಗ ಅಸ್ತ್ರದ್ದೇ ಬಹಳ ದೊಡ್ಡ ಸದ್ದು. ನಿನ್ನೆ ನಿರ್ಮಲಾನಂದ ಶ್ರೀಗಳನ್ನ ಮೈತ್ರಿ ನಾಯಕರು ಭೇಟಿಯಾದಂತಹ ನಂತರದಲ್ಲಿ ಇದೇ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಶ್ರೀಗಳ ಆಶೀರ್ವಾದವೇ ಮೈತ್ರಿಗೆ ಹಾಗಾದ್ರೆ ಅಸ್ತ್ರವಾಯ್ತಾ? ಶ್ರೀಗಳ ಆಶೀರ್ವಾದವನ್ನ ಪಡೆದು ಹೊಸ ದಾಳವನ್ನ ಉರುಳಿಸ್ತಾ ಮೈತ್ರಿ ಪಡೆ. ಶ್ರೀಗಳ ಭೇಟಿಯಿಂದಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಆಗಿರುವಂತಹ ಲಾಭಗಳೇನು? ನ್ಯೂಸ್ ಫಸ್ಟ್ ಬಿಚ್ಚಿಡ್ತಾ ಇದೆ ಶ್ರೀಗಳ ಭೇಟಿಯ ಲಾಭ ನಷ್ಟದ ಕಥೆಯನ್ನ. ನಿನ್ನೆ ಆದಿಚುಂಚನಗಿರಿ ಶ್ರೀಗಳನ್ನ ಭೇಟಿ ಮಾಡಿದಂತಹ ನಂತರದಲ್ಲಿ ರಾಜ್ಯಾದ್ಯಂತ ರಾಜ್ಯ ರಾಜಕೀಯದಲ್ಲಿ ಇದೇ ವಿಚಾರ ಸದ್ದು ಮಾಡ್ತಾ ಇರೋದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ನಾನಾಗ್ಲೇ ಹೇಳಿದ ಹಾಗೆ ನಿನ್ನೆ ಆದಿಚುಂಚನಗಿರಿ ಶ್ರೀಗಳನ್ನ ಎಚ್ ಡಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಮೈತ್ರಿ ನಾಯಕರು ಭೇಟಿಯಾದಂತಹ ನಂತರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಇದೇ ವಿಚಾರದ ಬಗ್ಗೆ ಚರ್ಚೆ. ಹಾಗಾದ್ರೆ ನಿನ್ನೆಯ ಈ ಒಂದು ಭೇಟಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಲಾಭವನ್ನ ತಂದುಕೊಡಬಹುದು? ಯಾವ ರೀತಿಯಾದಂತಹ ಲಾಭ, ಏನೇನ್ ಸಂದೇಶಗಳನ್ನ ಈ ಒಂದು ಭೇಟಿ ಪಾಸ್ ಮಾಡಿದೆ? ಮಧು ನೋಡಿ ವಿದ್ಯಾಶ್ರೀ, 2024 ಲೋಕಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಿನಲ್ಲಿ ಯಾವಾಗ ಎನ್ಡಿಎ ಪ್ರತಿನಿಧಿಸೋ ಅಂತ ಅಭ್ಯರ್ಥಿಗಳು ನೇರವಾಗಿ ಬೆಂಗಳೂರಿನ ವಿಜಯನಗರದ ಆದಿಚುಂಚನಗಿರಿ ಮಹಾಸಂಸ್ಥಾನಕ್ಕೆ ಭೇಟಿ ಕೊಟ್ಟು ಪೀಠಾಧ್ಯಕ್ಷರಾಗಿರುವಂಥ ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಆದರೂ ಅದಾದ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಒಂದು ಹೊಸ ಅಲೆ ಎದ್ದಿದೆ. ಏನು? ಹಳೆ ಮೈಸೂರು ಭಾಗದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ ಮತದಾನ ನಡೀತಾ ಇದೆ. ಇಲ್ಲೆಲ್ಲ ಪ್ರಮುಖವಾಗಿರೋ ಅಂಥ ಮತಗಳೇ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದು. ಬೆಂಗಳೂರು ನಗರವನ್ನು ಬಿಟ್ಬಿಡಿ, ಬೆಂಗಳೂರು ನಗರದ 3 ಕ್ಷೇತ್ರಗಳನ್ನು ಹೊರತುಪಡಿಸಿ ಮೈಸೂರು, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಇತ್ತ ಚಿಕ್ಕಬಳ್ಳಾಪುರ, ಕೋಲಾರ, ಹಾಸನ, ತುಮಕೂರು ಇದೆಲ್ಲವೂ ಕೂಡ ನೇರವಾಗಿ ಪ್ರಬಲ ಒಕ್ಕಲಿಗ ಸಮುದಾಯದ ಮತಗಳೇ ನಿರ್ಣಾಯಕ ಆಗಿರೋ ಅಂಥ ಕ್ಷೇತ್ರಗಳು. ನಾವು ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ಕೂಡ ಇಲ್ಲಿ ಹೋಲಿಕೆ ಮಾಡಿದ್ರೆ ಇಲ್ಲೂ ಕೂಡ ಎಷ್ಟೋ ಅಭ್ಯರ್ಥಿಗಳು ಆಯ್ಕೆ ಆಗೋದು ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವ್ರೆ. ಈ ನಿಟ್ಟಿನಲ್ಲಿ ಕಳೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚಿನ ಒಕ್ಕಲಿಗ ಅಭ್ಯರ್ಥಿಗಳಿಗೆ ಮಣೆ ಹಾಕಿತ್ತು, ಇತ್ತ ಬಿಜೆಪಿನೂ ಹಾಕಿತ್ತು, ಜೆಡಿಎಸ್ ಹಾಕಿತ್ತು. ಇದರ ಮುಂದುವರೆದ ಭಾಗವಾಗಿ ಈಗ ಎದುರಾಗಿರುವಂಥ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಹೊಸ್ತಿಲಿನಲ್ಲಿ ಯಾವಾಗ ಒಕ್ಕಲಿಗ ಸಮುದಾಯದ ಪೀಠಾಧಿಪತಿಗಳನ್ನೇ ಭೇಟಿ ಮಾಡಿದ್ರು ಎನ್ಡಿಎ ಅಭ್ಯರ್ಥಿಗಳು, ಇದು ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗ್ಬಿಡುತ್ತಾ ಅನ್ನೋ ಆತಂಕ ಕಾಡ್ತಾ ಇದೆ. ಮೊದಲನೇದು. ಎರಡನೇದು, ಎಷ್ಟೋ ಕ್ಷೇತ್ರಗಳು 50-50 ಅವಕಾಶ, ಅಂದರೆ ಒಂದು ಎನ್ಡಿಎ ಅಭ್ಯರ್ಥಿ ಗೆಲ್ಲಬಹುದು, ಇಲ್ಲ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ಲಬಹುದು ಅನ್ನೋ ವಾತಾವರಣದಲ್ಲೂ ಕೂಡ ಈಗ ಇರೋಂಥ ಪಟ್ಟಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಇತ್ತು, 8 ಲೋಕಸಭಾ ಕ್ಷೇತ್ರಗಳಿತ್ತು. ಅದರಲ್ಲಿ ಈಗ 4ನ್ನ ಬಿಜೆಪಿ ತನ್ನ ವಶಕ್ಕೆ ಪಡೆದುಕೊಂಡಿದೆ. ನಿರ್ಮಲಾನಂದ ಶ್ರೀಗಳನ್ನ ಭೇಟಿಯಾದ ಬಳಿಕ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ತಗೊಳ್ಳಿ, ನೆಕ್ ಟು ನೆಕ್ ಫೈಟ್ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದಿನ ಪೈಪೋಟಿ ಇದೆ, ಫೈಟ್ ಇದೆ ಅಂತ ಹೇಳ್ತಾ ಇರೋದು ಈಗ ನೆಕ್ ಟು ನೆಕ್ ಫೈಟ್ ಅಂತಾರೆ. ತುಮಕೂರು ನೆಕ್ ಟು ನೆಕ್ ಫೈಟ್ ಅಂತ ಹೇಳ್ತಾರೆ. ಹಾಸನ ನೆಕ್ ಟು ನೆಕ್ ಫೈಟ್, ಮಂಡ್ಯ ಫೈಟ್ ಇದೆ ಅಂತ ಹೇಳ್ತಾರೆ. ಈ ಮೂಲಕ 50-50 ಅವಕಾಶ ಇರೋ ಅಂಥ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ಬಾರಿ ನೇರವಾಗಿ ನಿರ್ಮಲಾನಂದ ಶ್ರೀಗಳ ಭೇಟಿ ಇದೆಯಲ್ಲ, ಅದು ಎನ್ಡಿಎ ಅಭ್ಯರ್ಥಿಗಳಿಗೆ ಪ್ಲಸ್ ಆಗುತ್ತೆ ಅನ್ನೋದನ್ನ ಲೆಕ್ಕಾಚಾರವಾಗಿ ಹಾಕ್ತಾ ಇದ್ದಾರೆ. ತುಮಕೂರು ತಗೊಳ್ಳಿ, ಅಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರೇ ಈಗ ಕಾಂಗ್ರೆಸ್ನ ಅಭ್ಯರ್ಥಿ. ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಎನ್ಡಿಎ ಅವಕಾಶವನ್ನು ಕೊಟ್ಟಿದೆ. ವಿ ಸೋಮಣ್ಣ ಇದ್ದಾರೆ. ಇನ್ನು ಮಂಡ್ಯದಲ್ಲಿ ಇಬ್ಬರು ಕೂಡ ಒಕ್ಕಲಿಗರು, ಬೆಂಗಳೂರು ಗ್ರಾಮಾಂತರದಲ್ಲಿ ಇಬ್ಬರು ಕೂಡ ಒಕ್ಕಲಿಗರು, ಇತ್ತ ಚಾಮರಾಜನಗರ ಮೀಸಲು ಕ್ಷೇತ್ರ ಅದನ್ನು ಬಿಡಿ, ಇತ್ತ ಹಾಸನಕ್ಕೆ ಬಂದರೆ ಅಲ್ಲೂ ಕೂಡ ಇಬ್ಬರು ಒಕ್ಕಲಿಗರು. ಹೀಗಾಗಿ ಒಕ್ಕಲಿಗ ವರ್ಸಸ್ ಒಕ್ಕಲಿಗ, ಒಕ್ಕಲಿಗ ವರ್ಸಸ್ ಲಿಂಗಾಯತ, ಈ ಅಖಾಡಗಳು ಏನು ಇದೆಯಲ್ಲ, ಇಲ್ಲಿ ನೆಕ್ ಟು ನೆಕ್ ಫೈಟ್ ಆಗೋ ಅಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಯಾವಾಗ ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಮಾಡಿದ್ರು ಇದೆಲ್ಲವೂ ಕೂಡ ಎನ್ಡಿಎಗೆ ಪ್ಲಸ್ ಆಗುತ್ತೆ ಅನ್ನೋ ಒಂದು ಮಾತುಕತೆ ರಾಜ್ಯ ರಾಜಕಾರಣದಲ್ಲಿ ಆಗ್ತದೆ. ಲಾಸ್ಟ್ ಪಾಯಿಂಟ್ ಒಂದು ಆ್ಯಡ್ ಮಾಡೋದಾದ್ರೆ, ನೇರವಾಗಿ ಯಾವಾಗ ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಆದ್ರೋ ಅದು ಎನ್ಡಿಎ ಅಭ್ಯರ್ಥಿಗಳಿಗೆ ಗೆಲ್ಲಲಿಕ್ಕೆ ಒಂದು ವೇದಿಕೆ. ಎಷ್ಟೋ ಹಳ್ಳಿಗಳಿಗೆ ತಲುಪಲಿಕ್ಕೆ ಆಗಲ್ಲ, ಬಟ್ ಸಮುದಾಯದ ಗುರುಗಳನ್ನೇ ಭೇಟಿ ಮಾಡೋದ್ರ ಮೂಲಕ ಇಡೀ ಸಮುದಾಯವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಂತ ಸಂದೇಶವನ್ನ ಎನ್ಡಿಎ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.